ಫಸ್ಟ್ ಟೈಮ್ ಮನೆಗೆ ಇಬ್ಬರೇ ಟ್ರಾವೆಲ್ ಮಾಡ್ತಾ ಇದ್ದೀವಿ, ನಾನು ನನ್ನ ಮಗ ಇಬ್ಬರೇ. ಸೊ ಫಸ್ಟ್ ಎಕ್ಸ್ಪೀರಿಯನ್ಸ್ ಇದು. ಸೊ ಹೇಗೆ ಆಗತ್ತೋ ಗೊತ್ತಿಲ್ಲ. ಸ್ಮೈಲ್ ಪ್ಲೀಸ್. ನನ್ನ ಮಗ ಅದು ತುಂಬ ಎಕ್ಸೈಟೆಡ್ ಆಗಿದ್ದಾನೆ. ಸೊ ಬಸ್ಸಿಗೆ ವೆಯ್ಟ್ ಮಾಡ್ತಾ ಇದ್ವಿ. ಇಲ್ಲೇ ಒಂದು ಪುಟ್ಟ ಮಗು ಇತ್ತು, 1 ವರ್ಷದ ಮಗು. ಬೆಳಿಗ್ಗೆ ಬಂದು ಅಪ್ಪ ಅಮ್ಮಂಗೆ ಸರ್ಪ್ರೈಸ್ ಕೊಟ್ಟಾಯಿತು ನಾವಿಬ್ಬರು, ನಾನು ಮತ್ತು ನನ್ನ ಮಗ. ಸೊ ಜರ್ನಿ ಹೇಳಬೇಕಂದ್ರೆ ಸ್ವಲ್ಪ ಟಫ್ ಇತ್ತು, ಬಿಕಾಸ್ ನನ್ನ ಮಗನ ಜೊತೆ ಫಸ್ಟ್ ಜರ್ನಿ ಆಗಿತ್ತು ಮತ್ತು ನನ್ನ ಮಗನಿಗೆಲ್ಲ ಅಷ್ಟು ಅರ್ಥ ಆಗಲ್ಲ. ಸೊ ಅವನೆಲ್ಲಾದರೂ ತಾಗಿಸ್ಕೊತಾನೋ ಏನಾದರೂ ಅಂತ ತುಂಬ ಕೇರ್ಫುಲ್ಲಾಗಿ ಅವನ್ನ ಕರ್ಕೊಂಡು ಬರಬೇಕಿತ್ತು. ಫೈನಲಿ ಯಾವುದೂ ತೊಂದರೆ ಆಗದೆ ರೀಚ್ ಆದ್ವಿ. ಈಗೆಲ್ಲ ನೋಡ್ತೀನಿ ಸಣ್ಣ ಮಗುನ, ಜಸ್ಟ್ ಒಂದು 15 ಡೇಸ್ ಮಗುನ ಕೂಡ ಏರ್ಪೋರ್ಟಿಂದ ಕರ್ಕೊಂಡು ಬರ್ತಾ ಇರ್ತಾರೆ. ಅವ್ರ ಮುಂದೆ ನಮ್ಮ ಶ್ರಮ ಏನು ದೊಡ್ಡದಲ್ಲ, ಆದರೂ ಕೂಡ ಇದು ಹೊಸ ಎಕ್ಸ್ಪೀರಿಯನ್ಸ್ ಆಗಿರೋದ್ರಿಂದ ನಿಮ್ಮ ಹತ್ರ ಇಷ್ಟೆಲ್ಲ ನಾನು ಶೇರ್ ಮಾಡಿಕೊಂಡೆ. ವಿಡಿಯೋದಲ್ಲಿ ನೋಡ್ತಾ ಇದ್ದೀರಾ, ನಾವಿಲ್ಲಿ ಹೊರಗಡೆ ಬಂದಿದ್ದೀವಿ, ಮಗನ ಕರ್ಕೊಂಡು ಬಂದಿದ್ದೀವಿ. ಯಾಕೆ ಇಷ್ಟೆಲ್ಲ ಓಡಾಡ್ತಿದ್ದೀವಿ ಅಂದರೆ ಮನೇಲಿ ಒಂದು ಫಂಕ್ಷನ್ ಇದೆ. ಸೊ ಅದಕ್ಕೆ ಬೇಕಾಗಿರೋ ಥಿಂಗ್ಸ್ನ ನಾವು ಶಾಪಿಂಗ್ ಮಾಡಿಕೊಂಡು ತೊಗೊಂಡು ಹೋಗ್ತಾ ಇದ್ದೀವಿ. ಅದೇನು ಫಂಕ್ಷನು ಅಂತ ಈ ವಿಡಿಯೋದಲ್ಲೇ ನಾನು ನಿಮ್ಗೆ ಹೇಳ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ನೋಡ್ತಾ ಹೋಗಿ. ನೋಡಿ, ಇಷ್ಟೊಂದು ತರಕಾರಿಗಳನ್ನ ತಂದಿದ್ದೀವಿ, ಹಾಗೆ ಗ್ರಾಸರಿ ಐಟಮ್ಸ್ನ ತಂದಿದ್ದೀವಿ ಇವತ್ತು. ಜೊತೆಗೆ ಅಲ್ಲಿ ಟಾಯ್ಸ್ ನೋಡಿದ್ವಿ. ಸೊ ಲರ್ನಿಂಗ್ ಟಾಯ್ಸ್ ಇತ್ತು. ಸೊ ನನ್ನ ಮಗನಿಗೆ ಅಂತ ಇದೊಂದು ಪರ್ಚೇಸ್ ಮಾಡಿದೆ. ಸೊ ಈ ಕ್ಯಾಂಡಲ್, ಈ ಮ್ಯೂಸಿಕ್ ಕ್ಯಾಂಡಲ್. ಸೊ ಇವಾಗಲೇ ನೀವು ಗೆಸ್ ಮಾಡಿರ್ತೀರಾ ಏನು ಫಂಕ್ಷನ್ ಇರ್ಬೋದು ಅಂತ. ಸೊ ನನ್ನ ಚಾನಲ್ಲು ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹ್ಯಾಪಿ ಬರ್ಡೇ, ಹ್ಯಾಪಿ ಬರ್ಡೇ. ಚಿಕನ್ ಹೇಗೆ ತಂದು ಕುಡಕ್ಕೆ ಹೇಳಬೇಕಾ? ಎಷ್ಟೊತ್ತಿಗೆ? ಇನ್ನು ನಾವು ಬರ್ಡೇಗೆ ನಮ್ಮ ಕ್ಲೋಸ್ ಸರ್ಕಲಿಗೆ ಮಾತ್ರ ಕರೀತಾ ಇದ್ದೀವಿ. ಸೊ ಹಾಗಾಗಿ ಅವರಿಗೆಲ್ಲ ಒಂದು ಡಿನ್ನರ್ ಅರೇಂಜ್ಮೆಂಟ್ ಮಾಡ್ತಾ ಇದ್ದೀವಿ. ಇಲ್ಲಿ ಚಿಕನ್ ಮಾಡಿಸೋಣ ಅಂತ ಒಂದಿಷ್ಟು ಚಿಕನ್ ಸಾರು, ರೊಟ್ಟಿ, ಹಾಗೆ ಈ ರೊಟ್ಟಿ ಅಂದರೆ ಈ ಅಕ್ಕಿ ರೊಟ್ಟಿ ಅಂತ ಹೇಳ್ತಾರಲ್ಲ, ಉತ್ತರ ಕನ್ನಡ ಕಡೆ ತುಂಬ ಫೇಮಸ್ಸು ಈ ಅಕ್ಕಿ ರೊಟ್ಟಿ ಅಂತ. ಸೊ ಅದನ್ನು ಮಾಡಿಸ್ತಾ ಇದ್ದೀವಿ. ಹಾಗೆ ಕಬಾಬ್ ಕೂಡ ಮಾಡಿಸ್ತಾ ಇದ್ದೀವಿ. ಇನ್ನು ವೆಜ್ ಊಟದವರಿಗೆ ನಾರ್ಮಲ್ ಆಗಿ ಪಲಾವು ಮತ್ತು ಅನ್ನ ಸಾರು ಇಷ್ಟೇ. ನಾನ್ ವೆಜ್ಗೆ ನಾವು ಜಾಸ್ತಿ ಫೋಕಸ್ ಕೊಟ್ಟಿದ್ದೀವಿ, ಬಿಕಾಸ್ ಜಾಸ್ತಿ ಜನ ನಾನ್ ವೆಜ್ ಪ್ರಿಫರೆನ್ಸ್ ಮಾಡ್ತಾರೆ. ಬಾಯ್ ನೋಡಿದ್ರೆ ದೀಮ್ ದೂಮ್ ದನ ದೀಮ್ ದನ ದೀಮ್ ದೂಮ್ ದನ ದೀಮ್ ದನ ದೀಮ್ ದೂಮ್ ದನ ದೀಮ್ ದೂಮ್ ದನ ದೀಮ್ ದನ. ಸೊ ಗುಬ್ಬಿ ಜೊತೆ ಆಟ ಆಡೋದಕ್ಕೆ ನಮ್ಮ ತಂಗಿ ಮಗಳು ಬಂದಿದ್ಲು. ಇವಳ ಹೆಸರು ರೀತಿ ಅಂತ. ಸೊ ಇವಳಿಗಿಂತ ಒಂದು 4 months ಚಿಕ್ಕವಳು ಅಷ್ಟೇ. ಬಟ್ ಅವಳಿಗೆ ಚೆನ್ನಾಗಿ ಪಟಪಟ ಅಂತ ಮಾತಾಡೋದಕ್ಕೆ ಬರುತ್ತೆ. ನನ್ನ ಮಗನಿಗೆ 2 ವರ್ಷ ಆದರೂ ಅಷ್ಟು ಕ್ಲಿಯರಾಗಿ ಮಾತಾಡೋಕ್ಕೆ ಬರೋದಿಲ್ಲ. ಏನೋ ಅಮ್ಮ ಮಮ್ಮ ಅಂತ 1-2 ವರ್ಡ್ ಹೇಳ್ತಾನೆ ಅಷ್ಟೇ. ಸೊ ಇವಳು ತುಂಬ ಚೆನ್ನಾಗಿ ಪಟಪಟ ಅಂತ ಮಾತಾಡ್ತಾ ಇರ್ತಾಳೆ. ಸೊ ಇಬ್ಬರು ಆಟನೂ ನೋಡ್ತಾ ಟೈಮ್ ಹೋಗಿದ್ದೇ ಗೊತ್ತಾಗಿಲ್ಲ. ಆಲ್ಮೋಸ್ಟ್ 2 o'clock ಆಗೋಯ್ತು. ಇನ್ನು ಜಸ್ಟ್ 4 hours ಅಷ್ಟೇ ಬಾಕಿ ನನ್ನ ಮಗನ ಬರ್ಡೇ ಸೆಲಿಬ್ರೇಷನ್ಗೆ. ಹ್ಯಾಪಿ ಬರ್ಡೇನಾ? ಹ್ಯಾಪಿ ಬರ್ಡೇ. ಹ್ಯಾಪಿ ಬರ್ಡೇ. ಹಾಂ ಚೀಲ ಕುಟ್ಕೊಳ್ಳಿ. ಸೊ ನಮ್ಮ ಕಡೆ ಊಟ ಎಲ್ಲ ಇಲ್ಲಿ ಬಾಳೆ ಎಲೆ ಮೇಲೆ ಹಾಕೋದೇ ಒಂದು ರೂಢಿ. ನೆಡ ಅಲ್ಲಿ ಹಾಂ ಆಯ್ತು, ಸಾಕು ಬಿಡ. ಗುಬ್ಬಿ ಮಣ್ಣು ಹಾಕುದು ಹಂಗಲ್ಲ, ಬುಡಕ್ ಹಾಕ್ಬೇಕ. ತುಂಬ ಬೇಗ 2 ವರ್ಷ ಕಳೆದೋಯ್ತಲ್ಲ ಅನಿಸ್ತಾ ಇದೆ ನನಗೆ. ಗೊತ್ತೇ ಆಗಿಲ್ಲ 2 years ಹೇಗೆ ಸ್ಪೆಂಡ್ ಆಯಿತು ಅಂತ. ಇವತ್ತು 2 years ಆಗಿ 3rd yearಗೆ ಕಾಲಿಡ್ತಾ ಇದ್ದಾನೆ. ಎಲ್ಲಿ ಮೇಲೆಲ್ಲ ಹಾಕುದ ಮಣ್ಣ, ಅಲ್ಲಿ ಬುಡದಲ್ಲಿ ಹಾಕ್ಬೇಕ. ನನ್ನ
ಚಾನಲಲ್ಲಿ ವ್ಯೂಸ್ ಸ್ವಲ್ಪ ಕಮ್ಮಿ ಇದೆ. ನೋಡೋಣ ಯಾವ ಥರ ನಿಮಗೆಲ್ಲ ನನ್ನ ವ್ಲಾಗ್ಸ್ ರೀಚ್ ಆಗ್ತಿದೆಯೋ ಗೊತ್ತಿಲ್ಲ. ಸೊ ಆಲ್ಮೋಸ್ಟ್ 6:30 ಆಯಿತು. ಸೊ ಇವಾಗ ಎಲ್ಲನೂ ಪ್ಲ್ಯಾನ್ ಮಾಡ್ಕೋತಾ ಇದ್ದೀವಿ. ಬರ್ಡೇಗೆ ಇವಾಗ ರೆಡಿ ಆಗ್ತಾ ಇದ್ದೀವಿ ಅವ್ನ ಬರ್ಡೇ ಸೆಲೆಬ್ರೇಟ್ ಮಾಡೋದಕ್ಕೆ. ಈಗ ಬಲೂನ್ಸ್ ಎಲ್ಲ ಊದಾಯಿತು, ಈಗ ಡೆಕೋರೇಷನ್ ಮುಗೀತು, ಹಾಗೆ ಕೇಕ್ ಕೂಡ ಬಂದ್ಬಿಟ್ಟಿದೆ. ಹಂಗೆ ಗುಡ್ ಗುಡ್ ಗುಡ್.